ಆಗ್ಯದ. ಹೌದು ಹೌದು. ಅದಕ್ಕ ಯಾವ್ಯಾವ ತಾಲೂಕ ಯಾವ್ಯಾವ ಊರ ಯಾವ್ಯಾವ ಜಿಲ್ಲಾ ಅಂತ ಹೇಳ್ಕೊತ್ ಕೂತ್ರ ಏನಾಕದ, ಎಳೆ ಬಾಳ ಆಕದ. ಹೌದ್ ಹೌದ್ರಿ. ಟೈಮು ಬಾಳ ಆಕದ ತಮ್ಮ. ಹೌದ್ ಹೌದು. ವಿಷಯ ಎಲ್ಲಿಗೆ ಬಂದದಂದ್ರ, ಎಲ್ಲಿಗೆ ಬಂದದ್ರಿಪ್ಪ? ಒಂದ್ ಜರ ತಡ್ರಿ, ಅಲ್ಲಿ ಸನ್ಮಾನ ಮಾಡ್ತಾರ ಸರ್ಗಳು. ಅದಕ್ಕಾಗಿತ್ತಮ್ಮ. ಏನಾಯ್ತ್ರಿಪ್ಪ? ಪ್ರಥಮದಾಗ ಬಂದ್ ಏನ್ ಮಾಡಿದೀವಿ ಒಂದ, ಏನ್ ಮಾಡಿರಿ ಒಂದ? ಏನ್ ಮಾಡಿಲ್ಲ. ಹಾ, ಏನ್ರಿಪ್ಪ ಅದು? ಪ್ರಧಾನವಾದ ಪ್ರಕೃತ ದೇವಿಯನ್ನ ಸ್ತೋತ್ರ ಮಾಡಿ ಹೋಗಿದ್ದೀವತ್ತಮ್ಮ. ಹೌದ್ ಹೌದು. ಯಾರ್ದ? ಪ್ರಧಾನವಾದ ಪ್ರಕೃತಿ ಇದರಿಪ್ಪ. ಪ್ರಧಾನವಾದ ಪ್ರಕೃತಿಯ ಸ್ತೋತ್ರವನ್ನ ಮಾಡ್ಕೊಂಡು ಹೋಗಿದೀವ. ಹೌದು. ಅದ ರೀತಿ ಹ, ಜೋಡ ಹಾಡುವಂತ ಕಲಾವಿದ್ರ ಏನ್ ಮಾಡ್ಯಾರಿಪ್ಪ? ಒಂದು ಸ್ತೋತ್ರ ಮಾಡಿರ್ತಮ್ಮ. ಏನ್ ಮಾಡ್ಯಾರು? ಯಾವ ಮಹಾದೇವನ ಮುಖದಿಂದ ಗಣಪತಿಯನ್ನ ಸ್ತೋತ್ರ ಮಾಡ್ಕೊಂಡ ಗಣಪತಿಯನ್ನ ಏನ್ ಮಾಡ್ಯಾರ? ಏನ್ ಮಾಡ್ಯಾರಿಪ್ಪ? ಹುಟ್ಟಿಸ್ಕೊಂಡಾರ. ಹೌದ್ ಹೌದು. ಹುಟ್ಟಿಸ್ಕೊಂಡ್ ಏನ್ ಮಾಡ್ಯಾರ? ಏನು? ಅವನ ಸ್ತೋತ್ರ ಮಾಡಿ ಹೌದು ಗಣಪತಿ ನಾಮ ಇಟ್ಟು ಹೋಗ್ಯಾರ. ಹೌದ್ ಹೌದ್ರಿಪ್ಪ. ಅವ್ರಿಗೇನು ಸಂಶಯ ಬಂದಿತ್ತಂದ್ರ, ಏನ್ರಿಪ್ಪ ಅದು? ಇನ್ನೊಂದ ನಮ್ಮ ಕಮಿಟಿ ಗುರುಗಳಿಗೆ ಒಂದು ದೊಡ್ಡ ನಮಸ್ಕಾರ ಹೇಳ್ತೀವಿ. ಯಾಕಂದ್ರ ಒಂದು ತಂದೆ ಸ್ವರೂಪಿ ಅನ್ನಕ್ಕಿಂತ ಒಂದು ದೇವರ ಸ್ವರೂಪ ಇದ್ದಂಗ ಅವ್ರ ನಮಗ ಈಗ ಅಡ್ಡು ಮೇಳೆಗೆ. ಹೌದ್ ಹೌದ್ ಹೌದು. ಯಾಕಂದ್ರ ನಾವು ಅವ್ರ ತೊಡಿ ಮೇಲೆ ಆಡುವಂತ ಕೂಸ್ ಇದ್ದಂಗ. ಹೌದು. ಯಾಕಂದ್ರ ಕೂಸುಗಳ ಹಾ, ಹೊತ್ತಿರೋ ಮಟ್ಟ ಹಡದ ತಾಯಿ ಹೊಟ್ಯಾಗ ಹುಟ್ಟಿದಂತ ಕೂಸುಗಳ ತೊಡಿ ಮೇಲ ಹಾ, ಒಂದಕ್ಕೆ ಎಡಕ್ ಮಾಡ್ಕೋ ಸಹಜ. ಹಂಗಿದ್ರೆ ನೀವು ಸ್ವಲ್ಪ ಕೈ ಬಿಟ್ಟು ಆಡ್ರಿ ನೀವು ದೂರ. ಹೇ, ಅದಕ್ಕ ತಮ್ಮ ಹೆಂಗ್ ಮಾಡ್ಕೊಂಡ್ ಎಳೆದೊಳಗ ಹಾ, ಹಡಿದಂತ ತಾಯಿ ತೊಡಿಯನ್ನ ತೊಳ್ಕೋತಾಳ, ಹೊರತಾಗಿ ತೊಡಿಯನ್ನ ಕೊಯ್ಕೋದಿಲ್ಲ. ಹೌದು ಹೌದು. ಅವತ್ತು ನಮ್ಮ ಗುರುಗಳಾದಂತವ್ರ ಹೌದು, ಅವ್ರ ಹೆಸರು ತಗೋ ಅಟ್ಟು ನಾವು ದೊಡ್ಡವ್ರಲ್ಲ. ಹೌದು ಹೌದು. ಯಾಕಂದ್ರ ಕಮಿಟಿಗೆ ಬಂದಂತ ಗುರುಗಳು ಎರಡೂ ಮೇಳ್ನೆ ಅವ್ರು ಏನೋ ತಪ್ಪು ಮಾಡಿರೋ ಸಹಿತ ಹೌದು, ಅದನ್ನ ಹೊಟ್ಟಿ ಒಳಗ ಹಾಕೋತಾರ ಅನ್ನುವಂತ ಭರವಸೆ ಇಟ್ಟುಕೊಂಡ ಹೌದ್ರಿಪ್ಪ ನಾವು ಮೇಳವನ್ನ ಚಾಲೂ ಮಾಡುದು. ಹಾ, ಅದಕ್ ತಮ್ಮ ಏನ್ರಿಪ್ಪ? ನಾವ ಪ್ರಧಾನವಾದ ಪ್ರಕೃತಿಯ ಸ್ತೋತ್ರ ಮಾಡ್ಕೊಂಡು ಹೋಗಿದೀವಿ ತಮ್ಮ. ಹೌದು. ಹೆಂಗ ಮಾಡಿದೀವಂದ್ರ, ಹೆಂಗ ಮಾಡ್ಯಾರಿಪ್ಪ? ಪುಷ್ಟಿ ಪುಷ್ಟಿ ಲಜಾ ರೂಪ ತೊಟ್ಟ ಹಿಂಗ ನಮ್ಮ ಓದಾಳ ಅಂತ ಹೇಳಿಕಿಸಿಂದ ಹಾ, ಏನ್ ಮಾಡಿದೀವ? ಏನ್ರಿಪ್ಪ? ಸ್ತೋತ್ರ ಮಾಡ್ಕೊಂಡು ಹೋಗಿದೀವಿ ತಮ್ಮ. ಹೌದು ಹೌದು. ಯಾಕಂದ್ರ ನಾವು ಸ್ತೋತ್ರ ಮಾಡ್ಕೊಂಡಂತ ಪುರಾಣ ಯಾವ್ದ್ರಿಪ್ಪ? ಮಾರ್ಕಂಡಯ್ಯ ಪುರಾಣ ಭಾಗ 2, ಹೌದು, ಪೇಜ್ ನಂಬರ್ 572. ಹೌದು ಹೌದು. ಬರ ಅದ ಎಷ್ಟ? 572. ಪ್ರಧಾನವಾದ ಪ್ರಕೃತ ದೇವಿ ಸ್ತೋತ್ರ ಮಾಡಿವ. ಮುಂದಿನ ಸಂದಿಗೆ ನೀವು ಗಂಡ ಆಡವ್ರ ಏನ್ ಮಾಡ್ಬೇಕು? ಬರ್ಬೇಕಾದ್ರೆ ಈಚ್ ಕಡೆ ದಾಂಡ್ಲಿ ಮಾಡ್ಬೇಡ್ರಿ, ಒಂದಿಟ್ಟ ನಾಗೊಡ್ರಿ. ಒಂದ್ ಸ್ವಲ್ಪ ಗಪ್ಪರೇನ. ಮುಂದಿನ ಸಂದಿಗೆ ನೀವು ಬರ್ಬೇಕಾದ್ರ ಹಾ, ಏನ್ ಮಾಡಂತಿ ಅವ್ರಿಗೆ? ಇಂಥವ ಪ್ರಧಾನವಾದ ಪ್ರಕೃತಿಗೆ ಇಂಥವ ಅಪ್ಪದಾನ, ಹೌದು, ಇಂಥವ ಹುಟ್ಟಿಸ್ಯಾನ, ಇಂಥವನಿಂದ ಹುಟ್ಟಿಸ್ಯಾನ ಅನ್ನುವಂಗ ತಗೊಂಡ್ ಬಂದ್ರಿ. ಏನ್ ಮಾಡ್ತೀವ ನೀನು? ಏನ್ ಮಾಡಂಗಿಲ್ಲ. ಹಾ, ಇವತ್ತು ನೀವು ಹೆಚ್ಚ. ಹೌದು ಹೌದು. ಅದಕ್ಕಾಗಿ ತಮ್ಮ ನೀವು ಸ್ತೋತ್ರ ಮಾಡಿರ್ಲ ಗಣಪತಿದ. ಹೌದು. ನಮಗ್ ಹೆಂಗ ಸಂಶಯ ಬಂದದ ಅಂದ್ರ ತಮ್ಮ, ಹೆಂಗ ಬಂದದ್ರಿ ಇವ? ಇವತ್ತು ಈ ಊರೊಳಗ ಗುಡ್ಸು ಊರೊಳಗ ಒಂದು ಜಾತ್ರೆ ಮಾಡ್ಬೇಕಾರ, ಒಂದು ಜಾಗರಣೆ ಮಾಡ್ಬೇಕಾದ್ರ ಒಂದು ದೇವ್ರ ಜಾತ್ರೆ ಮಾಡ್ಯಾರ. ಹೌದು ಹೌದು. ಮಾಡ್ಯಾರಿ. ಏನ್ ಮಾಡ್ಯಾರ? ಜಾತ್ರೆ ಮಾಡ್ಯಾರಿಪ್ಪ. ಜಾತ್ರೆ ಮಾಡ್ಯಾರ. ಹೌದು. ಅದ ರೀತಿ ನೀವು ಯಾವ ಮಾದೇವನ ಮುಖದಿಂದ ಗಣಪತಿಯನ್ನ ಸೃಷ್ಟಿ ಮಾಡ್ಕೊಂಡ್ರಲ್ಲ, ಹಾ ಹಾ, ಏನ ಕಾರ್ ನಿದ್ದದಕ್ಕ ಸ್ತೋತ್ರ ಮಾಡ್ಕೊಂಡ್ರು, ಹಾ, ಏನೋ ತರಾಸ್ ಇದ್ದದಕ್ಕ ಅವ್ನ ಹುಟ್ಟಿಸ್ಕೊಂಡ್ರು. ಹೌದು ಹೌದು ಹೌದು. ಅಲ್ಲಿ ಏನ್ ನಿಮಗ ತ್ರಾಸ ಆಗಿತ್ತು, ನಿಮ್ಮ ಗಣಪತಿಯನ್ನ ಹುಟ್ಟಿಸ್ಕೊಂಡ್ರಿ. ಹೌದು. ಏನ ನಿಮ್ಮ ಗಣಪತಿಯನ್ನ ಭೂಮಿ ಮೇಲೆ ಏನ ಪೂಜೆ ಆಗ್ಯಾನೋ ಏನ ಇಲ್ಲೋ? ಹೌದು. ಏನ ಗಣಪತಿ ಭೂಮಿ ಮೇಲೆ ಪೂಜೆ ಆಗ್ಯಾನೋ ಏನಿಲ್ಲೋ? ನಿಮ್ಮ ಗಣಪತಿ ಭೂಮಿ ಮೇಲೆ ಪೂಜೆ ಆಗ್ಯಾನೋ ಏನ ಇಲ್ಲೋ? ಹೌದು ಹೌದ್ಲ. ಯಾಕಂದ್ರ ವಿನಾಯಕ ಏಕದಂತ ವಕ್ರತುಂಡ ಬಾಲಾಜಿ ಅಂತೇಳಿ ಅವಂಗ ಏನ್ರಿಪ್ಪ? ಬಹಳ ತರ ಹೆಸರದಾವ ತಮ್ಮ. ಹೌದು ಹೌದು. ಏನ ಹಲವಾರು ನಾಮಗಳದಾವ ಅವಾಗ. ಹಲವಾರು ನಾಮಗಳದಾವ. ಹಾ, ಅದ್ರೊಳಗ ಹೌದು, ನಿಮ್ಮ ಗಣಪತಿಯನ್ನು ಹುಟ್ಟಿಸ್ಕೊಳ್ಬೇಕಾದ್ರ ಹುಟ್ಟಿಸ್ಕೊಳ್ಬೇಕಾದ್ರ ಏನ ಕಾರಣ ಇತ್ತು, ಎದಕ್ಕ ಹುಟ್ಟಿಸ್ಕೊಂಡ್ರಿ? ಮಾದೇವನ ಮುಖದಿಂದ ಹುಟ್ಟಬೇಕಾರ ಏನ ಕಾರಣ? ಹೌದು ಹೌದ್ಲ. ಮಾದೇವನ ಮುಖದಿಂದ ಹುಟ್ಟಿದಂತ ಗಣಪತಿ ಹೌದು. ಏನ ಭೂಮಿ ಮೇಲೆ ಏನ ಪೂಜೆ ಆಗ್ಯಾನೋ ಏನ್ ಇಲ್ಲೋ? ಏನ ಇಲ್ಲೋ? ಹೌದು ಹೌದು. ಇದೊಂದು ನಮ್ಮ ಸಣ್ಣದ. ಹೌದು. ಏನದ? ಸಣ್ಣದೊಂದು ಸ್ಟೇ ಅದ. ಸ್ಟೇ ಅದ. ಹಾ, ಅದಕ್ಕಾಗಿತ್ತಮ್ಮ ಏನ್ರಿಪ್ಪ? ಏನ್ ಹೇಳ್ಯಾರಂದ್ರ ಗುರುಗಳಾದಂತವ್ರ ಏನ್ ಹೇಳ್ಯಾರ? ಏನ್ ಹೇಳ್ಯಾರ ಗುರುಜಿ ಅವರು? ಸಂಧಿಗೊಂದ್ ಹಿಂಗ ತಿಳಿಬೇಕಿಂತ ಅದೊಂದು ಘರ್ಷಣಾ ಕೇಳಂದಾರ. ಹೌದು ಹೌದ್ರಿ. ಏನ ತಿಳಿವಂತದ ಜನರಿಗೆ ಒಂದು ಘರ್ಷಣೆ ಕೇಳ್ರಿ ಅಂದಾರ. ಕೇಳಂದಾರ. ಹೌದು. 2 ಲೈನ್ ಹಾಡೋಣ ತಮ್ಮ. ಹಾ, ಹಾಡಿ ಕಿಶನ್ ಮತ್ತೆ 2 ವಿಷಯ ಮಾತಾಡೋಣ. ಹೌದು ಹೌದ್ಲ.